ಇನ್ನು ಯುಗಾದಿ ಹಬ್ಬದ ದಿನವೇ ಕನ್ನಡದ ಖ್ಯಾತ ಹಾಸ್ಯ ನಟ ಆದಂಥವರು ಈಗ ವಿದೇಶರಾಗಿದ್ದಾರೆ. ನಿಜಕ್ಕೂ ಕೂಡ ಒಂದು ರೀತಿ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು. ಈಗ ಮೊನ್ನೆ ತಾನೇ ಕೂಡ ಸರಿಗಮ ವಿಜಯವರು ಕೂಡ ತೀರಿ ಹೋಗಿದ್ದಾರೆ. ಅವನು ನಿನ್ನೆ ಅವಳೇ ನನ್ನ ಹೆಂಡತಿ ಸಿನಿಮಾದ ನಿರ್ದೇಶಕರು ಕೂಡ ತೀರಿ ಹೋದರು ಕಾಶಿನಾಥ್ ಅವರ ಸಿನಿಮಾದಲ್ಲಿ. ಈಗ ಮತ್ತೊಬ್ಬ ಪ್ರಖ್ಯಾತ ಹಾಸ್ಯ ನಟ ಮಂದೀಪ್ ರಾಯ್ ಅವರು ಇದೀಗ ತೀರಿ ಹೋಗಿದ್ದಾರೆ. ಮುಂಜಾನೆ 5:30 ಸುಮಾರಿನಲ್ಲೇ ತಮ್ಮ ಮನೆಯಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಇವರು ಎಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದನಾಗಿ ಕಾಣಿಸ್ಕೊಳ್ತಿದ್ದರು. ಹೆಚ್ಚಾಗಿ ದೊಡ್ಡಣ್ಣ ಮತ್ತು ಸಾಧು ಕೋಕಿಲ್, ಟೆನ್ನಿಸ್ ಕೃಷ್ಣ ಅವರ ಜೊತೆಗೆ ಕೌಂಟರ್ ಕೊಡುವಂಥ ಹಾಸ್ಯ ಪಾತ್ರಗಳನ್ನು ಮಂದೀಪ್ ರಾಯ್ ಅವರು ಮಾಡ್ತಿದ್ದರು. ಇನ್ನು ಖುಷಿ ಸಿನಿಮಾದಲ್ಲೂ ಕೂಡ ಪೋಷಕ ಪಾತ್ರದಲ್ಲಿ ಅಭಿನಯಿಸಿದಂಥ ಇವರಿಗೆ ಒಳ್ಳೆಯ ಹೆಸರು ಕೂಡ ತಂದು ಕೊಟ್ಟಿತ್ತು. ಇಂಥ ಅದ್ಭುತವಾದ ಕಲಾವಿದ ಮಂದೀಪ್ ರಾಯ್ ಅವರು ತೀರಿ ಹೋಗಿದ್ದಾರೆ. ಇನ್ನು ದುರಂತ ಏನಪ್ಪ ಅಂತಂದರೆ ಇವರು ತೀರಿ ಹೋದಂಥ ಸಂದರ್ಭದಲ್ಲಿ ಯಾವ ನಟ ನಟಿಯರು ಕೂಡ ಭಾಗಿಯಾಗದೇ ಇರೋದು ತುಂಬಾ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಮಂದೀಪ್ ರಾಯ್ ತುಂಬಾ ಅದ್ಭುತವಾದಂಥ ಕಲಾವಿದ ಅಥವಾ ದೊಡ್ಡ ಕನ್ನಡ ನಟ ಅಂತಲೂ ಕೂಡ ಹೇಳ್ಬೋದು. ಇವರ ಆತ್ಮಕ್ಕೆ ಶಾಂತಿ